तिरंगा प्यारा, झंडा ऊंचा रहे हमारा। विजय विश्व तिरंगा प्यारा, झंडा ऊंचा रहे हमारा। प्रेम सुधा बरसाने वाला, वीरों को हर्षाने वाला, मातृभूमि का तन मन सारा। विजय विश्व तिरंगा प्यारा, झंडा ऊंचा रहे हमारा। विजय विश्व तिरंगा प्यारा, झंडा ऊंचा रहे हमारा। ಇವತ್ತು ಒಂದು ದಿನದ ಅಂದರೆ ಅರ್ಧ ದಿನದ ಧ್ವಜ ನೀತಿ ಸಂಹಿತೆ ಕಾರ್ಯಾಗಾರವನ್ನು ಈ ಸುಂದರವಾದ ನಾಮಧಾರಿ ವಿದ್ಯಾರ್ಥಿ ನಿಲಯದ ಸಭಾಭವನದಲ್ಲಿ ಆಯೋಜನೆ ಮಾಡಿದ್ದೇವೆ. ಇದು ನಮಗೆಲ್ಲರಿಗೂ ಅತ್ಯಂತ ಅವಶ್ಯಕವಾಗಿ ವರ್ಗಾವಣೆಗೊಂಡಿದ್ದಾರೆ. ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಒಂದು ಶಿಕ್ಷಕರಿಗೆ 10 ದಿನದ ತರಬೇತಿಯನ್ನು ಕೊಟ್ಟು ಇನ್ನೂ ಹೆಚ್ಚಿನ ಶಾಖೆಗಳನ್ನು ಮಾಡಬೇಕು ಅನ್ನುವ ಒಂದು ಉದ್ದೇಶವನ್ನು ನಮ್ಮ ತಾಲೂಕು ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರಾಗಿದ್ದ ಯೋಗೇಶ್ ನಾಯ್ಕರ್ ಸರ್ ಅವರು, MBPS ಅವರು ತುಂಬಾ ನಮ್ಮ ಹನ್ನೊಂದು ತಾಲೂಕಿಗೆ ಪ್ರಾಶಸ್ತ್ಯವನ್ನು ಕೊಡ್ತಾ ಇದ್ದಾರೆ. ನೀವು ಮಾಡಿ ನಿಮ್ಮಲ್ಲಿ ಆಗುತ್ತೆ ಅಂತ ನಮ್ಮ ಇಲಾಖೆಯವರಂತೂ ನಮಗೆ ಸಂಪೂರ್ಣ ಸಹಕಾರವನ್ನು ಕೊಟ್ಟಿದ್ದಾರೆ. ಇದು ಕೂಡ ಯಾವುದು ಬಳ್ಳಿ ಒಳಗಡೆ ಈ 4 ಮೂಲೆಯಲ್ಲಿ ಫೋಲ್ಡಿಂಗ್ ಮಾಡಿ ಅಲ್ಲಿದೆ ಇಲ್ಲಿಂದ ಇಲ್ಲಿದೆ 4 ಮೂಲೆ ಫೋಲ್ಡಿಂಗ್ ಮಾಡಿ ಹೊರದಿರ್ತಾರೆ. ಬೇರೆ ಏನಂತ ಇರುವುದಿಲ್ಲ. ಅದೆಲ್ಲ ಹಾಗೆ ಇರ್ತದೆ. ಇದು ಮುಂದಗಡೆ ಇದೆಯಲ್ಲ ಎದುರಿಗೆ, ಈಗ ಧ್ವಜಾರೋಹಣ ಮಾಡೋರು ಇರ್ತಾರೆ, ಅವ್ರು ಎದುರಿಗಿದೆಯಲ್ಲ ಆ ಬಳ್ಳಿ ಕೇಸರಿ, ಆ ಬಳ್ಳಿ ಕೇಸರಿ ಇರ್ಲಿ ಅಲ್ಲಿಂದ ಇದು ಬೇಡ. ಈ ರೀತಿಯಾಗಿ ಬಂದು ನಂತರ ಇಲ್ಲಿ ನಂತರದಲ್ಲಿ ಟೇಕ್ ತಗೊಂಡು ನೋಡಿ 8 ಆಯ್ತು. 8 ಕಾಣಿಸ್ತಾ ಇದೆಯಾ ನಿಮ್ಗೆ? ಇದು ಬಿಡಿ, ಇಲ್ಲಿ 8 ಕಾಣಿಸ್ತಾ ಇದೆಯಾ? ಇದು 8 ಗಂಟೆ. ಈ ತರ 8 ಗಂಟೆ ನೀವು ನೋಡಿ 8 ಬಂತ ನೋಡಿ, 8 ಬಂತು ನೋಡಿ, 8ದಾಗ ಅರ್ಥ ಆಯ್ತಾ? ಇದು ಹೋಗುದಿಲ್ಲ. ಆದ್ರೆ 8 ಗಂಟೆ ಆಗ್ಬೇಕು ಹಂಗೇನಿಲ್ಲ, ಹಂಗೇನಿಲ್ಲ. ಇದಕ್ಕಿಂತ ನಾವು ತೋರಿಸಲ್ಲ, ಅದು ಗಟ್ಟಿ ಒಳ್ಳೆ ಗಟ್ಟಿ ಬರ್ತದೆ, ಒಳ್ಳೇದು. ನಿಮ್ ಬಿಡ್ಲಿಕ್ಕೆ ತೆಗಿಲಿಕ್ಕೆ ಒಳ್ಳೇದು. ಹಾಗೆ ಮಾಡ್ತಾರೆ, ನಿಮ್ಗೆ ಹೇಗೆ ಬೇಕೋ ಹಾಗೆ. ಯಾವಾಗಲೂ ಕೇಸರಿ ಏನು ಈಗ ಮರದ ಬೆಳೆ ಇರ್ತಾ ಇದೆ, ಇದಕ್ಕೆ ಮೊದಲು ಕಟ್ಕೋಬೇಕು. ಅದರ ನಂತರದಲ್ಲಿ ಹಸಿರಿನ ದಾರ, ಹಸಿರಿಗೆ ಸಂಬಂಧಪಟ್ಟಂತ ಒಂದು ದಾರವನ್ನು ಅಲ್ಲಿ ಕಟ್ಟಬೇಕು. ಅಲ್ಲಿ 8 ಗಂಟೆ ಹಾಕಿದ್ದೇನೆ, ಇಲ್ಲಿ 8 ಗಂಟೆ ಹಾಕಬೇಕು. ಬೇಡ ನೀವು ಪರವಾಗಿಲ್ಲ, ಇಲ್ಲಿ 8 ಗಂಟೆ ಹಾಕುವ ಅಗತ್ಯ ಇಲ್ಲ. ನೀವು ನಾನೆಲ್ಲ ಹೀಗೆ ಹಾಕ್ತೇನೆ, ಹೀಗೆ ಸರಳು ಅಂತ ಹೇಳ್ತಾರಲ್ಲ ಅದನ್ನೇ ಹಾಕ್ತೇನೆ. ಇಲ್ಲಿ ಈ ಗಂಟು ಉಂಟಲ್ಲ ಕೊನೆಯದು, ಸ್ವಲ್ಪ ನೋಡ್ಕೊಳ್ಳಿ, ಅದಿರ್ಬೇಕು. ಇಲ್ಲ ಅಂದ್ರೆ ಸ್ವಲ್ಪ ತೊಂದರೆ ಆಗೋ ಸಾಧ್ಯತೆ ಇದೆ. ಉರುಚು ರೈಟ್. ಸಹಾಯಕರನ್ನ ತೆಗೆದುಕೊಳ್ಬೇಕು. ಸಹಾಯಕರನ್ನ ಮಾಡ್ಲಿಕ್ಕೆ ಆಗೋದಿಲ್ಲ ಈ ಕೆಲಸವನ್ನ, ಇನ್ನೊಬ್ರು ಬೇಕೇ ಬೇಕಾಗ್ತದೆ. ಇದನ್ನ ಬೋಲ್ಡ್ ಮಾಡಬೇಕಾದ್ರೆ ಇದ್ರ ಬಗ್ಗೆ ಮತ್ತೊಂದು ಸ್ಪಷ್ಟೀಕರಣ ಇದೆ, ಇಂಪಾರ್ಟೆಂಟ್. ಅದು ತುಂಬಾ ಇಂಪಾರ್ಟೆಂಟ್. ಕಣ ಹೇಳ್ತೇನೆ ನೋಡಿ. ಕೇಸರಿ ಮೇಲ್ ಬಂದಿದೆ, ಹಸಿರು ಕೆಳಗಡೆ ಇದೆ. ಬೋಲ್ಡ್ ಮಾಡಬೇಕಾದ್ರೂ ಕೂಡ
ಈಗ ಕೇಸರಿನೇ ಮೇಲೆ ಬರಬೇಕು. ಇಲ್ಲ ನೋಡಿ, ಇದೇ ರೀತಿಯಾಗಿ ಆ ಕಡೆ ಇದ್ದವರು ಟೈಟ್ ಹಿಡಿಬೇಕು. ಯಾವುದೇ ಪದರನ್ನ ಜಾರಿಸುವಂತಿಲ್ಲ. ಏನು ಈ ನಾವು ಲುಂಗಿ ಅಥವಾ ಏನೋ ಲೇಡೀಸ್ ಸೀರೆಯನ್ನ ಏನು ಹೌದು ನೆನಕೆ ಹಾಕ್ತಾರೆ ನಾವು ಆಡು ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಆ ರೀತಿಯಲ್ಲಿ ಇದು ಬರಬೇಕು. ಬಟ್ ಅಭ್ಯಾಸ ಇದೆ ಅನ್ಸುತ್ತೆ. ನೋಡಿ, ಒಂದು ಬದಿಗೆ ಕೇಸರಿ ಬಂದಿದೆ ಮೇಲ್ಭಾಗದಲ್ಲಿ, ಈ ದಾರ ಇರುವ ಭಾಗದಲ್ಲಿ ಹಸಿರು ಬಂದಿದೆ. ಅರ್ಥ ಆಯ್ತಾ? ಹೀಗೆ ಬರ್ತದೆ. ಅದು ಬರಲಿಲ್ಲ ತೊಂದರೆ, ಆ ಥರ ಏನು ಪ್ರಾಬ್ಲಮ್ ಇಲ್ಲ. ನೀವು ತುಂಬ ಸಲ ತೆಗೆದು ಫೋಲ್ಡ್ ತೆಗೆದು ಒಂದು ಸಲ ಬರುವುದಿಲ್ಲ, ಅದು ಗೊತ್ತಿದೆ. ಇಲ್ಲ ಸರ್ ಬರ್ತದೆ ಅಂತ ಅಂದ್ಕೊಳ್ಬೇಡಿ, ಬರುವುದಿಲ್ಲ. ಆ ಫೋಲ್ಡ್ ಮಾಡಿದ್ರು ಒಂದು ಸಲ ಬರುವುದಿಲ್ಲ, ಎಷ್ಟು ಫೋಲ್ಡ್ ಮಾಡಿದ್ರು ಕೊನೆಯಾಗಿದೆ ಬಂದ್ಬಿಡ್ತದೆ ಅಲ್ಲಿ. ಹಾಗಾಗಿ ಏನು ತೊಂದರೆ ಇಲ್ಲ, ಅಷ್ಟೇನಿಲ್ಲ. ಅದು ಬೇಕು, ಅದು ನಿಯಮನೇ. ಇಲ್ಲ ನೋಡಿ, ಈ ಭಾಗ ಕ್ಲೈಮ್ಯಾಕ್ಸ್ ಇರುವುದೀಗ. ಈ ಭಾಗ ಯಾವ ಕಾಲದಲ್ಲೂ ಮೇಲೆ ಇರಬೇಕು. ಕ್ಲೈಮ್ಯಾಕ್ಸ್ ಇರುವುದೀಗ. ನೀವು ಯಾವ ಬಳ್ಳಿ ನೋಡಿ ಉಲ್ಟಾ ಪಲ್ಟಾ ಆಗ್ತದೆ ಅಂತ ಹೇಳ್ತಾರಲ್ಲ ನಾವು, ಯಾವ ಬಳ್ಳಿ ಕಟ್ರಿ ಅದ್ರ ಮೇಲೆ ಉಲ್ಟಾ ಪಲ್ಟಾ ಆಗುದು. ಹಾಸ್ಬೇಕಾರಲ್ಲ ಅದು ಉಲ್ಟಾ ಪಲ್ಟಾ ಆಗುದು. ಈಗ ನಾವು ಕಟ್ಟಬೇಕಾದ್ರೆ ಯಾವ ನೋಡಿ ಇದು ಗೊತ್ತಿರ್ಬೇಕು. ಈ ಬಳ್ಳಿ ಒಂದು ನಂತರ ಮತ್ತೆ ಬೇರೆ ಹತ್ರ ಕೊಟ್ಟಿಟ್ಟು ಬಿಟ್ರೆ ನಾವೆಲ್ಲ ಹಾಗೆ ಮಾಡಿ, ನಾವು ವರ್ಷಕ್ಕೆ 2 ಸಲ ಅಲ್ವಾ, ನೀವು ಡೈಲಿ ಮಾಡ್ತೀವಿ. ಇದನ್ನ ಮಕ್ಕಳ ಹತ್ರ ಅಥವಾ ನಮ್ಮ ಟೀಚರ್ ಬೇರೆ ಇದ್ರೆ ಕನ್ಫ್ಯೂಸ್ ಆಗ್ತದೆ ಅಂತ ಹೇಳಿದ್ರೆ ಇದ್ರೆ ಆಯ್ತಲ್ಲ. ಕನ್ಫ್ಯೂಸ್ ಆಗ್ತದೆ ಅಂದ್ರೆ ಕನ್ಫ್ಯೂಸ್ ಆಗಲಿಲ್ಲ ಆಗುದಿಲ್ಲ ಅಂದ್ರೂ ಕೊಟ್ಟಿಡೋದು ಒಳ್ಳೇದು. ಕನ್ಫ್ಯೂಸ್ ಆಗುದಿಲ್ಲ ಅಂದ್ರೂ ಕೊಟ್ಟಿಡೋದು ಒಳ್ಳೇದು, ಹೌದಲ್ವಾ? ರೈಟ್. ಇಲ್ಲಿ ನೋಡಿ ಹೇಗಿದೆಯಲ್ಲ, ಇಲ್ಲಿ ನೋಡಿ ಹಸಿರು ಏನು ಬಟ್ಟೆ ಉಂಟಲ್ಲ ಕಲರ್, ಅಲ್ಲಿ ಬಂದಂಥದ್ದು ಇದಿದ್ರೆ ಬೆಸ್ಟು. ಎಲ್ಲ ಧ್ವಜಕ್ಕೆ ಇರ್ತದೆ ಒರಿಜಿನಲ್ ಇದಕ್ಕೆ. ಈ ಏನು ಯಾವುದು ಕಟ್ಟಿಗೆ ತುಂಡು ಇಲ್ಲವೋ ಅದರ ಗೊತ್ತಾಗ್ತದೆ ನಿಮಗೆ, ಅಥವಾ ಹಸಿರು ಬಣ್ಣ ಈಗ ನೋಡಿದಾಗ ಗೊತ್ತಾಗ್ತದೆ. ಹಸಿರು ಬಣ್ಣ ಇದು ನೋಡಿದಾಗ ಗೊತ್ತಾಗ್ತದೆ. ನೋಡಿ ಕೇಸರಿ ಬಣ್ಣ, ಕೇಸರಿ ಬಣ್ಣ ಈಗ ಸಂಬಂಧವೇ ಇಲ್ಲ ನಿಮಗೆ. ಒಂದು ಈಗೇನಿದ್ರು ಹಸಿರು ಬಣ್ಣದ ದಾರದ ಕೆಲಸ ಹೇಗೆ ಬೇಕಾದ್ರೆ ನೀವು ಫೋಲ್ಡ್ ಮಾಡ್ಬೋದು. ಹೀಗೆ ಮಾಡ್ಕೊಳ್ಳಿ, ಹೀಗೆ ತಗೊಳ್ಳಿ, ಹೀಗೆ ತಗೊಂಡ್ರೆ ನೋಡಿ ತಗೊಂಡು ಈಸಿ ಹೇಳ್ತಾ ಇದ್ದೇನೆ. ಇದರಲ್ಲಿ ಗಂಟು 8-9 ಥರದ ಗಂಟು ಅಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ನಮಗೆ ಅದೆಲ್ಲ ಬರುವುದಿಲ್ಲ ರಾಶಿಯ, ಆದರೆ 3-4 ಗಂಟು ಬರ್ತದೆ ನಮಗೆ. ಅದರಲ್ಲಿ ನೀವು ಏನು ಯೂಸ್ ಮಾಡ್ಬೋದು ಅದು ಬೇಕು. ನಮಗೆ ಎಷ್ಟು ಬರ್ತದೆ ಹೇಳಿ ನಾ ತೋರಿಸೋದಲ್ಲ ಇಲ್ಲಿ. ನಿಮಗೆ ಏನು ಅನುಕೂಲ ಅದನ್ನು ಹೇಳ್ತಾ ಇದ್ದೇನೆ. ನೋಡಿ ಖಾಲಿ ಅದೆಲ್ಲ ಗಂಟಲ್ಲ ಇದು ಹೀಗಿರಲಿ, ಹೀಗೆ ಕಟ್ಟಿದ್ದೇನೆ. ಕೆಲವರು ಏನು ಮಾಡ್ತಾರೆ ಅಂದರೆ ಒಂದೇ ಹೀಗೆ ಹಾಕಿ ಮಾಡ್ತಾರೆ, ಅದರಲ್ಲಿ ಚೌಕು ಸಜ್ಜತೆ ಇರ್ತದೆ. ಇದನ್ನು ಹೀಗೆ ಹಾಕ್ಕೊಂಡು ನೋಡಿ ಇದು ಉಂಟಲ್ಲ ಈ ಬಳ್ಳಿ, ಇದನ್ನ ಪುನಃ ಹೀಗೆ ಹಾಕಿ ನೀವು ಹೀಗೆ ಹೇಳ್ಕೊಳ್ಬಿಟ್ರೆ ನೋಡಿ ಈಸಿ ಬಿಚ್ಕೊಳ್ತಾರೆ, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಎರಡನೇ ಕ್ಲೈಮ್ಯಾಕ್ಸ್ ಏನಂದ್ರೆ ಇದು ಏನುಂಟಲ್ಲ ಇದು ಮೇಲೆ ಹೋಗ್ತಾ ಇರ್ಬೇಕು, ಹೀಗೆ ಉಲ್ಟಾ. ಈ ಕೇಸರಿ ಏನುಂಟಲ್ಲ ಕೇಸರಿ ಕಟ್ಟಿದ್ದು ಇದು ಮೇಲೆ ಹೋಗ್ತಾ ಇರ್ಬೇಕು, ಅದರ ವಿರುದ್ಧ ದಿಕ್ಕಿನಲ್ಲಿರ್ತಕ್ಕಂಥದ್ದು. ಈಗ ಏನು ನಾವು ಈ ಗಂಟು ಹಾಕಿದೆವೋ ಅದನ್ನೇ ಆ ಭಾಗವನ್ನೇ ಹಿಡಿದು ನಾವು ಮೇಲಕ್ಕೆ ಏರಿಸಬೇಕು. ನಾನು ಹೇಳಿದೆ ಒಂದುಂಟು ಹೇಳ್ತೆ ಅಂತ ಹೇಳಿದೆ. ಒಮ್ಮೆ ತಹಶೀಲ್ದಾರ್ ಆಫೀಸ್ನಲ್ಲಿ KD ನಾಯ್ಕ್ ಸರ್ ನಿಮ್ಮ ಸ್ಕೂಲಿನ ದೈಹಿಕ ಶಿಕ್ಷಣ ಶಿಕ್ಷಕರು ಇರ್ಬೋದು ಇದ್ರು. ಆ ಬಳ್ಳಿ ಏನು ತಂದಿದ್ರಲ್ಲ ತಹಶೀಲ್ದಾರ್ ಆಫೀಸ್ನವರು, ಅದು ತುಂಬ ಹಾರ್ಡ್ ಇತ್ತು. ಏನೇ ಮಾಡಿದ್ರು ಆ ಬಳ್ಳಿ ಮಳೆ ಬೀಳ್ತಾ ಇತ್ತು, ಅದಕ್ಕೆ ಏನೇ ಮಾಡಿದ್ರು ಬಿಚ್ಕೊಳ್ಳಿಲ್ಲ. ಒಂದ್ಸಲ ಇಳಿಸಿದ್ರು, ಮತ್ ಮಾಡಿದ್ರು, ಮತ್ತೆ ಇಳಿಸಿದ್ರು, ಮತ್ತೆ ಮಾಡಿದ್ರು, 3-4 ಬಾರಿ ಮಾಡಿದ್ರಂತೆ. ಪೇಪರ್ ಮೇಲೆಲ್ಲ ಡಿಲೇಟ್ ಬಂದಿತ್ತು, ಅದು ಹಾಗೆ ಮಾಡಿದ್ರು. ಅವ್ರಿಗೆ ನೋಟಿಸ್ ಎಲ್ಲ ಕೊಟ್ಟಿದ್ರು. ಬಟ್ ಆದಂಥದ್ದು ಬಳ್ಳಿ ಪ್ರಾಬ್ಲಮ್ ಅದು. ಹಂಗಾದಾಗ ಸರ್ ನಾವು ಹೀಗೆಲ್ಲ ಮಾಡಿಯೇ ಧ್ವಜಾರೋಹಣ ಮಾಡಬೇಕು, ಪ್ರಾಬ್ಲಮ್ ಉಂಟು. ಏನು ಮಾಡೋದು? ಆ್ಯಕ್ಚುಲಿ ಧ್ವಜಾರೋಹಣ ಏನು ಮಾಡೋದು ಅಂದರೆ ಧ್ವಜಾರೋಹಣ, ರೋಹಣ ಅಂದರೆ ಏರಿಸೋದು ಅಂತ. ಧ್ವಜವನ್ನು ಬಿಚ್ಚಿಟ್ಟು ನಾವು ಆ ಧ್ವಜವನ್ನು ಹೆಗಲ ಮೇಲೆ ಹಾಕ್ಕೊಂಡು ಯಾರು ಧ್ವಜಾರೋಹಣ ಮಾಡ್ತಾರೆ, ನನ್ನ ಹೆಗಲ ಮೇಲೆ ನಾನು ಧ್ವಜ ನನ್ನ ಹೆಗಲ ಮೇಲೆ ಹಾಕೊಳ್ಳೋದು. ಒಂದೊಂದು ಕಡೆ ಯಾರಾದರೂ
ಮಾಡಿಕೊಳ್ಳೋದು, ಬಿಚ್ಕೊಂಡಿರ್ತದೆ, ಅವರು ಏರಿಸ್ತಾ ಹೋಗ್ತಾರೆ. ಏನ್ ಮಾಡ್ತಾರೆ? ಮಾಡಬಹುದು. ಆಕ್ಚುಲಿ ಯಾವ ರೀತಿ ಇದೆ, ಆಗಸ್ಟ್ 15ಕ್ಕೆ ಈ ತರ, ಜನವರಿ 26ಕ್ಕೆ ಅದೇ ತರ ಮಾಡ್ಬೇಕಂತ. ಅದನ್ನ ನಾವು ಮಾಡುದಿಲ್ಲ. ನಾವು ಮಾಡ್ತಾ ಇರೋದು ಅರಳಿಸುವ ಕೆಲಸ. ಅರಳಿಸ್ತಾ ಇದ್ದೇವೆ ನಾವು, ಧ್ವಜವನ್ನ ಅರಳಿಸುವುದು. ಧ್ವಜಾರೋಹಣ ಮಾಡ್ತಾ ಇಲ್ಲ, ಪದ ಮಾತ್ರ ಬಳಸ್ತೇವೆ. ನಾವು ಧ್ವಜವನ್ನ ಅರಳಿಸ್ತೇವೆ, ಆಕ್ಚುಲಿ ಅರಳಿಸಿದೆ. ಆದ್ರೆ ಪ್ರಾಬ್ಲಮ್ ಆಯ್ತು, ಆಗ್ತದೆ ಇಲ್ಲ. ಮೇಲೆ ಹೋದ್ಮೇಲೆ ಗಂಟು ಬಿದ್ಕೊಂಡು ಬಿಡ್ತದೆ. ಏನ್ ಮಾಡೋದಾಯ್ತು? ಕೆಳಗಡೆ ಇಳಿಸಿ, ಅಪರಾಧ ಅಲ್ಲ. ಕೆಳಗಡೆ ಇಳಿಸಿ ಅದನ್ನ ಬೆಚ್ಚು 2 ಸಲ ಮಾಡಿದ್ರೆ 3 ಸಲ ಮಾಡಿದ್ರೆ ಆಗಲ್ಲ ಅಲ್ಲೇ. ಇದೆಲ್ಲ ಅವಾಗದು ಒಂದು 20 ವರ್ಷದ ಹಿಂದೆ ಇರ್ಬೋದು, 25 ವರ್ಷ ಆಯ್ತು, 15-20 ಇದ್ರು. ಕಡೆ ನಾನು ಬಂದಿದ್ವಿ, ಸ್ಪಷ್ಟೀಕರಣ ಕೊಟ್ಟಿದ್ದೆ ಅಲ್ಲಿ ಕಡೆ ಪೇಪರ್ ಎಲ್ಲ ಬಂದಾಗ. ನಂತರ ಇದ್ರ ಮೇಲೆ ಹಾಕೋದು, ಇದನ್ನ ಗಂಟೆಲ್ಲ ಬಿಚ್ಚೋದು, ಹೋಳೆಲ್ಲ ತೆಗೆದು ರೋಹಣ ಮಾಡೋದು. ಹಂಗೆ ಪ್ರಾಬ್ಲಮ್ ಏನು ತೊಂದರೆ, ಅವಕಾಶ ಉಂಟು. ಇದು ಗೊತ್ತಿರಬೇಕು ಅಲ್ವಾ? ಯಾರು ಧ್ವಜವನ್ನು ಕಟ್ತಾರೋ ಅವರಿಗೆಲ್ಲ ಅದು ಗೊತ್ತಿರಬೇಕು, ಮಾಡ್ಬೋದು. ನಾವು ಧ್ವಜ, ಇದು ನಾವು ಹೇಳ್ತಾ ಇದ್ದಾಗ ಧ್ವಜ ಅರಳಿಸುವ ಕೆಲಸವನ್ನು ಮೇಲ್ಗಡೆ ಒಂದೇ ಕಟ್ಟಿದ್ರೆ ಆಯ್ತಾ? ಅವಾಗ ಮೇಲ್ಗಡೆ ಒಂದೇ ಕಟ್ಟಿದ್ರೆ ಆಯ್ತಾ? ಎರಡು ಕಡೆ ಅರಳದೆ ಇದ್ದವಾಗ ತೋರಿಸ್ತಾರೆ. ಧ್ವಜಾರೋಹಣ ಮಾಡ್ತಾರೆ. ನೋಡಿ, ಇದಾದ ನಂತರ ನಾವು ಮೇಲ್ಗಡೆ ತಗೊಂಡು ಹೋಗ್ಬೇಕು. ಇದು ಹೀಗಿರಲಿ, ನೋಡಿ, ಇದು ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ, ಚಲೋದು. ಇದು ಸ್ವಲ್ಪ ಲೂಸ್ ಇಟ್ಕೊಳ್ಳಿ. ನಿಮಗೆ ಧ್ವಜಾರೋಹಣ ಮಾಡಬೇಕಾದ್ರೆ ಯಾವ ಬಳ್ಳಿ ಅಂತ ಗುರುತಿಸಲಿಕ್ಕೆ ಅನುಕೂಲ ಆಗ್ತದೆ. ಇದು ಸ್ವಲ್ಪ ಲೂಸ್ ಮಾಡಿ ಇಟ್ಕೊಂಡು, ಇಲ್ಲಿ ನೋಡಿ, ಇಲ್ಲಿ ಗಂಟು ಹಾಕುವ ಇದು ಕೆಳಗಡೆ ಹೀಗೆ ಮೇಲ್ಗಡೆಯಿಂದ ತಗೊಂಡು ಒಂದು ಎಷ್ಟು ಬೇಕೋ ಅಷ್ಟು ಒಳ್ಳೆಯದು. 1 ಮಿನಿಟ್ ಹೋದ್ರೆ ಎಷ್ಟು ಬೇಕೋ ತಗೊಂಡು ನಮ್ಮ ಮನೆ, ನಮ್ಮ ಎದೆ, ಸೊಂಟ ಭಾಗದ ಮೇಲ್ಭಾಗಕ್ಕೆ ಬರಬೇಕು. ಅಷ್ಟು ಮಾಡಿ ನಾವು ಇದನ್ನು ಕಟ್ತೇವೆ. 3 ಕಟ್ಟು ಹೇಗೆ ಮಾಡಿ ಬೇಕಾದ್ರೆ ಗಂಟು ಕಟ್ಕೊಳ್ಬಹುದು, ಗಟ್ಟಿ ಮಾಡಿ. ಹಾಗೆ ಸರ್, ನಮ್ಮ ಆಫೀಸ್ನಲ್ಲಿ ಗುಂಡಿ ತುಂಬ ದೊಡ್ಡದುಂಟಲ್ಲ, ನಾವು ಹಿಂಗೆ ಸುತ್ತಬೇಕಾಗ್ತದೆ. ಇದೆಲ್ಲ ಸಮಸ್ಯೆ. ಇದು ಸುತ್ತಬೇಕಾಗ್ತದೆ. ಅದು ಗಿಡ್ಡ ಉಂಟು, ಗಿಡ್ಡ ಇದನ್ನು ಇಟ್ಕೊಳ್ಳೇಬಾರ್ದು. ಅದು ಇವತ್ತೇ ಬದಲಾವಣೆ ಮಾಡಿ. ಉದ್ದ ಉಂಟಲ್ಲ, ಕಟ್ ಮಾಡಬೇಕು. ಸರ್, ಎಷ್ಟು ಕಟ್ ಮಾಡೋದು ಅಂತ ಗೊತ್ತಾಗುದಿಲ್ಲ ನಮಗೆ. ಧ್ವಜಾರೋಹಣ ಆದ್ಮೇಲೆ ನಾವು ಅದನ್ನು ಏನು ಕಟ್ ಮಾಡುವಂಗಿಲ್ಲ. ಧ್ವಜಾರೋಹಣದೆಲ್ಲ ಪೂರ್ಣ ಮಾಡುವಾಗ ಅಷ್ಟು ಧ್ವಜ ಹಾರಿಸ್ಕೊಳ್ಳುವಂಗಿಲ್ಲ. ಹೆಂಗ್ ಮಾಡೋದು? ಖಾಲಿ ದಾರ ಮಾತ್ರ ಹಾಕೊಳ್ಳೋದು. ಆ ದಾರವನ್ನ ಧ್ವಜ ಕಟ್ಟೆ ಇರ್ತದಲ್ಲ, ಮೇಲ್ಭಾಗ ಧ್ವಜ ಕಟ್ಟೆ ಅಲ್ಲಿವರೆಗೆ ಆ ದಾರ 2 ತರುವುದು, ಮೇಲ್ಗಡೆ ಉಳಿದದನ್ನ ಕಟ್ ಮಾಡಿ ಹಾಕುದು. ಅರ್ಥ ಆಯ್ತಾ? ಅಷ್ಟೇ. ನಿಮ್ಗೆ ಎಷ್ಟು ಸಾಕಾಗ್ತದೋ ಅಷ್ಟೇ ಇರ್ತದೆ. ಅರ್ಥ ಆಯ್ತಲ್ಲ? ರೈಟ್, ಓಕೆ. ಇದು ಹೀಗೆ ಕಟ್ಟಿಡ್ತೇವೆ, ಪ್ರಾರಂಭ ಆಗ್ತದೆ. ಇದು ಪೂರ್ವ ಸಿದ್ಧತೆ. ಇದೇನು ನಾವು ಮಾಡಿದ್ದೇವೋ ಪೂರ್ವ ಸಿದ್ಧತೆ. ಇನ್ನು ಧ್ವಜಾರೋಹಣ ಕಾರ್ಯಕ್ರಮ ಪ್ರಾರಂಭ ಆಗಿಲ್ಲ. ಬೆಳಗ್ಗೆ ಬಂದು ನಾವು ಮಾಡಿಟ್ಟಂತ ಪೂರ್ವ ಸಿದ್ಧತೆ. ಧ್ವಜಾರೋಹಣ ಕಾರ್ಯಕ್ರಮ ನಡೀತದೆ. ಧ್ವಜಾರೋಹಣ ಕಾರ್ಯಕ್ರಮ ಹೇಗೆ ಮಾಡಬೇಕು, ಯಾವ ರೀತಿ ನಿಂತ್ಕೊಳ್ಬೇಕು, ಧ್ವಜಾರೋಹಣ ಮಾಡೋದು ಎಲ್ಲಿ ನಿಲ್ಬೇಕು, ಧ್ವಜನೆಯಲ್ಲಿ ನಿಲ್ಬೇಕು, ಧ್ವಜ ರಕ್ಷಕ ಎಲ್ಲಿ ನಿಲ್ಬೇಕು, ಹಿಂಗೆಲ್ಲ ಇದೆ. ಧ್ವಜ ರಕ್ಷಕ ಎಲ್ಲಿ ನಿಲ್ಬೇಕು, ಹಾಡುಗಾರ ಎಲ್ಲಿ ನಿಲ್ಬೇಕು, ಉಳಿದ ಅತಿಥಿಗಳು ಎಲ್ಲ ನಿಂತ್ಕೊಳ್ಬೇಕು, ಬಂದಂಥವರೆಲ್ಲ ಎಲ್ಲಿ ನಿಲ್ಬೇಕು, ಇದು ಬೇಕು ನಮಗೆ. ನಾವು ಯಾರು ಧ್ವಜವನ್ನ ಹಾಕಲಿಕ್ಕೆ ನಾವು ಕರೆದಿರ್ತೇವೋ, ಅದೇ ಈಗ ಉದಾಹರಣೆ ತಹಶೀಲ್ದಾರ್ ಇರ್ತಾರೆ ಇಲ್ಲಿ, ಅವ್ರೆಲ್ಲಿರ್ಬೇಕು? ಧ್ವಜದ ನೇರ ಹಿಂದ್ಗಡೆ ಒಂದು ಅಟ್ಲೀಸ್ಟ್ 3 ಸ್ಟೆಪ್ಪಿನ ಹಿಂದ್ಗಡೆ ಅವರು ನಿಂತುಕೊಂಡು ಅವರಿಗೆ ಮಾರ್ಕ್ ಮಾಡಬೇಕು ಚೌಕ ಹಾಗೆ ಅದರಲ್ಲಿ ಅವ್ರಿಗೆ ನಿಲ್ಲಿಸಬೇಕು. ನಂತರ ಈಗ ನಮ್ಮ ಸ್ಕೂಲೆಲ್ಲ ಆದರೆ LDMC ಅಥವಾ ಅದಕ್ಕಿಂತ ಮೇಲ್ನವರು ಇರ್ತಾರೆ. ಸಂಸ್ಥೆ ಮುಖ್ಯಸ್ಥರು ಅಂತ ಇರ್ತಾರೆ. ಈ ತಹಶೀಲ್ದಾರ್ ಆಫೀಸ್ಗೆಲ್ಲ ಎಲ್ಲ ಆಫೀಸ್ಗಳಲ್ಲಿ ನಿಮ್ಮ ಮುಖ್ಯಸ್ಥರೇ ಇಲ್ಲಿ ಧ್ವಜಾರೋಹಣ ಮಾಡುವವರೇ ಆಗಿರ್ತಾರೆ. ಧ್ವಜಾರೋಹಣ ಮಾಡೋದು ಅವರಲ್ಲ. ಅಕಸ್ಮಾತ್ MLA ಬಂದಿದ್ದಾರೆ, ಮಿನಿಸ್ಟರ್ ಬಂದಿದ್ದಾರೆ, ಅವರಿಗೆ ನಿಲ್ಲಿಸ್ತೀವಿ. ಆ ಸಂಸ್ಥೆಯ ಮುಖ್ಯಸ್ಥ ನಿಲ್ಲಬೇಕು. ಅವರ ಎಡ ದಿಕ್ಕಿಗೆ ಇಲ್ಲೊಂದು ಅವರಿಗೆ ಚೌಕ ಮಾಡಬೇಕು, ಸರಿಸಮಾನವಾದಂಥ ಸಾಲಲ್ಲಿ ಮಾಡಬೇಕು. ಆ ಚೌಕದಲ್ಲಿ ಅವರನ್ನು ನಿಲ್ಲಿಸಬೇಕು. ಒಂದು ಇನ್ನೊಂದು, ಉಳಿದವರು ಸಿಬ್ಬಂದಿಗಳೆಲ್ಲ
ಅವ್ರ ಭಕ್ತನು ಸ್ವಲ್ಪ ಹಿಂದೆ ನಿಂತರೆ ಒಳ್ಳೆಯದು, ಇಲ್ಲ ಅವ್ರ ಭಕ್ತ ಹೀಗೆ ಸಾಲಾಗಿ ನಿಲ್ಲುವುದು, ಶಿಸ್ತಿನಿಂದ ಸಾಲಾಗಿ ನಿಲ್ಲುವುದು. ನಂತರ ಬಲಭಾಗದಲ್ಲಿ ಇಲ್ಲಿ ಏನ್ ಮಾಡ್ಬೇಕಂದ್ರೆ ಹಾಡುವವರಿಗೆ ರಾಷ್ಟ್ರಗೀತೆ, ಒಂದೇ ಮಾತೃ ಗೀತೆ, ಧ್ವಜಗೀತೆ ಹಾಡುವಂತಹ ಮಕ್ಕಳಾಗ್ಲಿ ಅಥವಾ ಯಾರೇ ಆಗಲಿ ಯಾರು ಹಾಡ್ತಾರೋ ಹಾಡುವ ತಂಡವನ್ನ ಈ ಭಾಗದಲ್ಲಿ ನಿಲ್ಲಿಸ್ಬೇಕು. ಅವ್ರು ಎಲ್ಲಿರ್ಬೇಕು ಅಂತಂದ್ರೆ ಇವರ ಸರಿಸಮಾನವಾಗಿ ಆ ಸಾಲನ್ನು ಇರ್ಲಿಕ್ಕೆ ಇಲ್ಲ, ಅನಿವಾರ್ಯ ಅನಿಸಿದ್ರೆ ಇಲ್ಲ ಸ್ವಲ್ಪ ಹಿಂದೆ ಕಡೆ ಇದ್ರೆ ಒಳ್ಳೆಯದು. ಇವರು ಧ್ವಜಾರೋಹಣ ಇಲ್ಲಿ ಮಾಡಿದ್ರು ಈ ಸಾಲಿದ್ರೆ ಅವರು ಸ್ವಲ್ಪ ಹಿಂದುಗಡೆ ನೋಡಿ, ಇದಕ್ಕೆ ವಿವಿಧ ರೀತಿಯಲ್ಲಿ ಗಂಟನ್ನು ಹಾಕ್ತಾರೆ. ಇದು ಡೆಮೋ. ಇಲ್ಲಿ ನಿಯಮವನ್ನು ಯಾವುದು ನಾವು ಪಾಲಿಸುವುದಿಲ್ಲ. ಡೆಮೋ ಆಗಿರೋದ್ರಿಂದ ಯಾವುದೇ ನಿಯಮ ನಾವು ಇಲ್ಲಿ ಪಾಲಿಸುವುದಿಲ್ಲ. ಗೊತ್ತಿರಬೇಕು, ನಾವು ಈ ಫೋನ್ ಎಲ್ಲಿದ್ದಾರೆ, ನೀವು ಮೊಬೈಲ್ನಲ್ಲಿ ಸೆರೆ ಹಿಡಿತಾ ಇದ್ದೀರಾ, ಅವ್ರು ಫೋಟೋ ಹೊಡಿತಾ ಇದ್ದಾರೆ, ಇದೆಲ್ಲ ಅದು ನಿಷೇಧಿತ. ಇದು ಡೆಮೋ ಆಗಿರೋದ್ರಿಂದ ಓಕೆ. ಇಲ್ಲಿ ನೀವು ಏನೇ ಗಂಟು ಹಾಕಿದ್ರು ಕೂಡ ಅದು ಯಾವುದೇ ಕಾರಣದಲ್ಲಿ ಬಿಚ್ಚಿ ಬರಬಾರದು. ನೀವು ಯಾವುದೇ ದಾರವನ್ನು ಎಳೆದ್ರೂ ಕೂಡ ಗಂಟು ಬಿಚ್ಚದೇ ಇರತಕ್ಕಂಥ ರೀತಿಯಲ್ಲಿ ಗಟ್ಟಿಯಾಗಿ ಗಂಟನ್ನು ಹಾಕಬೇಕು. ಹಾಗೇಳಿ ನಾವು ಏನು ಮನೆಯಲ್ಲಿ ಬಳ್ಳಿ ಎಲ್ಲ ಕಟ್ತೇವಲ್ಲ, ಆ ರೀತಿಯೆಲ್ಲ ಇದು ಮಾಡೋದು ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಎರಡು ರೀತಿಯಲ್ಲಿ, ಒಂದು ಈಗ ಉರುಳು ಗಂಟು ಅಂತೇಳಿ ನಾವು ಹೇಳ್ತೇವೆ, ಆ ರೀತಿಯಲ್ಲೂ ಕೂಡ ಹಾಕ್ಬೋದು. ಅದು ಏನಾಗೋದಿಲ್ಲ ಕೇಳಿದ್ರೆ ಯಾವುದೇ ಕಾರಣಕ್ಕೂ ಬಿಚ್ಚುವ ಒಂದು ಸನ್ನಿವೇಶವೇ ಬರುವುದಿಲ್ಲ. ಈ ರೀತಿಯಾಗಿ ನೀವು ಎಷ್ಟೇ ಜಗಿದ್ರೂ ಕೂಡ ಅದು ಬಿಚ್ಚೋದಿಲ್ಲ. ಇನ್ನೊಂದು, ಈಗ ಸೇವಾದಾರದ ಪ್ರಕಾರ ಹೇಳಬೇಕಂದ್ರೆ 8 ನಂಬರ್ ಫಿಗರ್ ಆಫ್ ಬಲ ಹೆಗಲ ಮೇಲೆ ಹಾಕೊಳ್ಬೇಕು. ಒಂದೇ ಏನಂತ ಬಲ ಹೆಗಲ ಮೇಲೆ ಹಾಕೊಳ್ಬೇಕು. 8 ನಂಬರ್ ಕೂಡ ಅದೇ ರೀತಿ, ಆದರೆ ತುದಿ ಹಿಂದ್ಗಡೆ ಇರಬೇಕು, ದಾರ ಇರೋದು ಮುಂದ್ಗಡೆ ಇರಬೇಕು. 2 ಸಲ ನಾವು ಅದನ್ನು ಸುತ್ತಾಕೊಳ್ಬೇಕಾಗ್ತದೆ ಅಷ್ಟೇ. ಇಲ್ಲಿ ತಹಶೀಲ್ದಾರರ ಏನು ಬಾಕ್ಸ್ ಇರ್ತದೋ ಅವರ ಹಿಂಭಾಗದಲ್ಲಿ ಯಾರು ನಾವು ನಿಂತ್ಕೊಳ್ಳಿಕ್ಕಿಲ್ಲ ಅಂತ ಹೇಳಿ ನಿಂತ್ಕೊಂಡು ಅಪರಾಧ ಅಂತಲ್ಲ, ಇರಬಾರ್ದು ಆ್ಯಕ್ಚುಲಿ, ನಿಂತ್ಕೊಳ್ಳಿಕ್ಕಿಲ್ಲ. ಆ ಕಡೆ ಈ ಕಡೆ ಎಲ್ಲ ಹೌದು, ಆ ಕಡೆ ಈ ಕಡೆ ಎಲ್ಲ ನಾವು ಎದ್ದು ನಿಲ್ಬೋದು. ನಂತರ ಧ್ವಜನಿ ಎಲ್ಲ ನಿಲ್ಲಬೇಕು. ಧ್ವಜನಿ ಅಂದರೆ ಗೊತ್ತುಂಟಲ್ಲ, ಈಗೆಲ್ಲ ರೆಡಿ ಎಲ್ಲ ಮಾಡಿ ಎಲ್ಲ ಸಲ್ಯೂಟ್ ಎಲ್ಲ ಕೊಟ್ಟು ಕರ್ಕೊಂಬರೋರು ಅವ್ರೇನು ನಿಲ್ಲಬೇಕು. ಈ ಧ್ವಜದ ಬಲಭಾಗದಲ್ಲಿ ಇಲ್ಲೊಂದು ಚೌಕ ಹಾಕಿ 2 ತೋರಿಸಪ್ಪ, ಅಥವಾ ನಮಗಿಲ್ಲ ಜಾಗದ ಅಭಾವ ಇದ್ರೆ ಆ ಕಟ್ಟೆ ಕೆಳಗಡೆ ಒಂದು ಬಾಕ್ಸ್ ಹಾಕಿ ಅವರಲ್ಲಿ ನಿಲ್ಲಬೇಕು. ಧ್ವಜರಕ್ಷಕ ಇರಬೇಕು. ಧ್ವಜರಕ್ಷಕ ಅಂತ ಒಂದು ಹುದ್ದೆ ಇರ್ತದೆ. ಧ್ವಜರಕ್ಷಕ ಅಂದ್ರೆ ಜಾಗ ನಮ್ಮಲ್ಲಿ ಬ್ಯಾಟ್ ಸೆಟ್ ಎಲ್ಲ ಇದ್ರೆ ಆ ಬ್ಯಾಟ್ ಸ್ಟಿಕ್ ಇಟ್ಕೊಂಡಿದ್ದವರು ಅಲ್ಲಿ ನಿಂತ್ಕೊಳ್ತಾರೆ, ಅಥವಾ ನಮ್ಮ ಕಡೆ ನಾವು ಹಾಳು ಮಾಡಿಸ್ತೇವೆ. ಇಲ್ಲ ಅಂದ್ರೆ ಕೆಲವು ಕಡೆ ನೋಡಿ ಖಡ್ಗ ಇಟ್ಕೊಂಡು ಅಲ್ವಾ ಅಲ್ಲ ನಿಂತ್ಕೊಂಡಿರ್ತಾರೆ, ಅವರು ಧ್ವಜರಕ್ಷಕ ಅಂತ ಕರೀತಾರೆ. ಸೇಮ್ ಧ್ವಜನಿಯಲ್ಲಿರ್ತಾರೋ ಧ್ವಜನಿಯ ಈ ಭಾಗದಲ್ಲಿ ಅಂತರದಲ್ಲಿ ಧ್ವಜರಕ್ಷಕ ಅವನು ನಿಂತ್ಕೊಂಡಿರ್ಬೇಕು. ಅವನು ಖಾಲಿ ಕೆಳಗೆ ನಿಂತ್ಕೊಂಡಿದ್ದು ಧ್ವಜರಕ್ಷಕ. ಅವನು ಧ್ವಜಕ್ಕೆ ಏನಾದರೂ ಹೆಚ್ಚು ಕಡಿಮೆ ಆದ್ರೆ ಅದನ್ನು ರಕ್ಷಣೆ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಅವನು, ಅವ ಧ್ವಜರಕ್ಷಕ ಅಲ್ಲಿ ನಿಂತ್ಕೊಂಡಿರ್ಬೇಕು. ಉಳಿದವರೆಲ್ಲರೂ ಅಲ್ಲಿ ನಿಂತ್ಕೊಳ್ಬಹುದು. ಇಲ್ಲೂ ಕೂಡ ಶಿಸ್ತಿನಿಂದ ಎದುರುಗಡೆ ಇರಬಹುದು. ಕೆಲಸ ಮಾಡ್ಬೇಕು ನಾವು ಈಗೆಲ್ಲ ನಿಲ್ಲಿಸಿದ್ದೇವೆ. ನಿಲ್ಲಿಸಿ ಯಾರು ಧ್ವಜಾರೋಹಣ ಬಗ್ಗೆ ಹೊಸ ಕರಿತಿರ್ತೀರಿ ಅವ್ರಿಗೆ ಧ್ವಜಾರೋಹಣ ಮಾಡದೆ ಸ್ವಲ್ಪ ಹೇಳಿದ್ರು ಒಳ್ಳೆಯದು. ಅವ್ರು ಹೆಂಗೆಂಗೋ ಬರೋದು ಧ್ವಜಾರೋಹಣ ಮಾಡೋದಲ್ಲ, ಅವರು ಶೂ ಹಾಕೊಂಡು ಬರ್ದೇ ಇದ್ರೆ ಸರ್ ನೀವು ಚಪ್ಪಲಿ ತೆಗೀರಿ, ಚಪ್ಪಲಿ ಹಾಕೊಂಡ್ರೆ ಸರ್ ನೀವು ಚಪ್ಪಲಿ ತೆಗೀರಿ ಹೇಳ್ಬೋದು. ಬೇಜಾರು ಮಾಡ್ಬೋದು ಪ್ರಶ್ನೆ ಇಲ್ಲ. ಇದು ಧ್ವಜಾರೋಹಣಕ್ಕೆ ಸಂಬಂಧಪಟ್ಟಂತೆ ಇನ್ನೊಬ್ಬರಿಗೆ ಬೇಜಾರು ಹೇಳೋ ಪ್ರಶ್ನೆ ಇಲ್ಲ, ಗೊತ್ತಿರಲಿ. ಹಾಗಾಗಿ ಚಪ್ಪಲಿ ತೆಗೀರಿ, ಶೂ ಹಾಕೊಂಡ್ರೆ ಓಕೆ, ಶೂ ಹಾಕೊಂಡೆ ಅವ್ರು ಮಾಡಲಿಕ್ಕೆ ಧ್ವಜಾರೋಹಣ ಮಾಡಲಿಕ್ಕೆ ಏನೂ ತೊಂದರೆ ಇಲ್ಲ. ಧ್ವಜನಿ ಕೂಡ ಶೂ ಹಾಕೊಂಡು ಬರ್ಬೋದು, ಎಲ್ಲರೂ ಶೂ ಹಾಕೊಂಡು ಇರ್ಬೋದು, ಅದು ಗೊತ್ತಿಲ್ಲ.
ಧ್ವಜಾರೋಹಣವನ್ನು ಯಾರು ಮಾಡ್ತಾರೆ ಅಲ್ಲಿ ನಿಲ್ಲಿಸುತ್ತೇವೆ. ಇಲ್ಲಿ ಧ್ವಜನಿ ನಿಂತಿರ್ತಾನೆ, ಅಲ್ಲಿ ಧ್ವಜ ರಕ್ಷಕ ಇರ್ತಾನೆ. ಧ್ವಜನಿ ಕೆಲಸ ಏನು ಅಂತ ಕೇಳಿದ್ರೆ ಅವನು ಅವರಿಗೆ ಆರ್ಡರ್ನ ಕೊಟ್ಟು ಸಾವಧಾನ ಸ್ಥಿತಿ, ವಿಶ್ರಾಂತ ಸ್ಥಿತಿ ಕೊಟ್ಟು ಸಾವಧಾನ ಸ್ಥಿತಿಯಲ್ಲಿ ಕೊಟ್ಟು ಮೊದಲು ವಂದೇ ಮಾತರಮನ್ನ ಹೇಳಿಸ್ಬೇಕು. ವಂದೇ ಮಾತರಂ ಹೇಳಿದ ನಂತರದಲ್ಲಿ ಕಿಲೋಮತ್ ಅಂದರೆ ಯಾರೂ ಅಲಗಾಡಬಾರ್ದು ಅಂತ ಕಿಲೋಮತ್ತನ್ನು ಕೊಟ್ಟು ತಾನು ತಿರುಗಿ ಅವನೊಬ್ಬನನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಯಾರೂ ಅಲಗಾಡಬಾರ್ದು. ಅವನು ಬಲ ಕಡೆಯಿಂದ ತಿರುಗಿ ನಂತರ ಇದನ್ನ ಏನೋ ಕೈ ಬೀಸಬೇಕು. ಅಂದ್ರೆ ಕಡಿಮೆ ಅಂತ ಕೈಯನ್ನು ಬೀಸಬಾರ್ದು. ಹೆಚ್ಚು ದೂರ ನಿಂತಿದ್ದಾರೆ ಕೈ ಬೀಸಿಕೊಂಡು ಹೋಗ್ಬೋದು. ಕಡಿಮೆ ಅಂತರದಲ್ಲಿ ಧ್ವಜಾರೋಹಣ ಮಾಡುವಂಥವ್ರು ನಿಂತಿದ್ರಿಂದ ಅವ್ರು ಏನ್ ಮಾಡ್ತಾರೆ ಕೇಳಿದ್ರೆ ಕೈಯನ್ನು ಬೀಸಿದ್ರೆ ಮೊದಲು ಸೈನಿಕರನ್ನು ಹೊಡೆಯಬೇಕು. ಇವರಿಗೆ ಯಾರು ಧ್ವಜಾರೋಹಣ ಮಾಡಿ ಬರ್ತಾರೋ ಅವ್ರಿಗೆ ಹೇಳಬೇಕು. ಅವ್ರು ಎಕ್ಸ್ಟ್ರಾ ಸೆಲೆಕ್ಟ್ ಕೊಡ್ತಾರ, ನೀವು ಹಾಗೆ ಸೆಲೆಕ್ಟ್ ಕೊಡ್ಬೇಕು. ಒಂದೇ ಹೇಳುದು ಹಾಗೆ ಸೆಲೆಕ್ಟ್ ಕೊಡ್ಬೇಕು. ಸಾಧಾರಣ ನಿಂತ್ಕೊಂಡಿರ್ಬೇಕು. ಇಷ್ಟನ್ನು ಅವ್ರಿಗೆ ಹೇಳಿರ್ಬೇಕು. ಇಲ್ಲ ಗೊತ್ತಿಲ್ಲ ಅವರಿಗೆಲ್ಲ ನಿಂತ್ಕೊಂಡಿರ್ತಾರೆ. ಈಗೆಲ್ಲ ಮಾಡ್ಕೊಂಡು ನಿಂತ್ಕೊಂಡಿರ್ತಾರೆ. ಗೊತ್ತಿಲ್ಲ ಈಗೆಲ್ಲ ಮಾಡ್ಕೊಂಡು ನಿಂತ್ಕೊಂಡಿರ್ತಾರೆ. ಇವ್ರು ಹಿಂಗ್ ಮಾಡ್ತಾರೆ, ಅವ್ರಿಗೆ ಹಿಂಗ್ ಮಾಡ್ತಾರೆ, ಅವ್ರು ಹಿಂಗ್ ಮಾಡ್ತಾರೆ, ಎಲ್ಲ ಮಾಡ್ತಾ ಇರ್ತಾರೆ. ಅವ್ರಿಗೆ ಅದೆಲ್ಲ ಮಾಡ್ತಾ ಅಂತ ಹೇಳ್ಬೇಕು ನಾವು. ನಂತರ ಸೈನಿಕ ನೋಡಿಕೊಂಡು ವಿಷಯವನ್ನು ಹೇಳಬೇಕು. ಅಂದ್ರೆ ಇವತ್ತಿನ ಒಂದು ಸ್ವಾತಂತ್ರ್ಯ ದಿನಾಚರಣೆ ಇರ್ಬೋದು ಅಥವಾ ಗಣರಾಜ್ಯೋತ್ಸವ ಇರ್ಬೋದು, ಅದರ ಒಂದು ಧ್ವಜಾರೋಹಣವನ್ನು ನಾವು ನೆರವೇರಿಸಿಕೊಡ್ಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸಿಕೊಳ್ಬೇಕು. ನಂತರ ಇನ್ನೊಮ್ಮೆ ಸೈನಿಕರನ್ನು ಹೊಡೆಯುವಂಥದ್ದು ಬೇಕಾದ ಶೇಖರಣೆ ಮಾಡಬಹುದು, ಇಲ್ಲ ಬಿಡಬಹುದು. ಅಲ್ಲ, ಅದು ಕೆಲವು ಕಡೆ ನಾವು ನೋಡ್ತೇವೆ. ಸೈನಿಕ ಹೊಡೆದ ನಂತರ ನಾವು ಶೇಖರಣೆ ಮಾಡೋ ಅವಶ್ಯಕತೆ ಆಗುವುದಿಲ್ಲ. ನಂತರ ಹೊರಗಡೆಯಿಂದ ತಿರುಗಿ ಅವರನ್ನ ಆಹ್ವಾನಿಸಿಕೊಂಡು ಬರುವಂಥದ್ದು. ಬಂದು ಅವರಿಗೆ ಈಗಾಗಲೇ ಸರ್ ಹೇಳಿದರೆ ಏನು ಯಾವ ದಾನ ಯಾವ ಇದು ಅಂತ ಹೇಳಿ ಗೊತ್ತಿರುವುದಿಲ್ಲ. ಅವರಿಗೆ ಈ ಭಜನಿಯನ್ನು ಅವನು ಏನಿರ್ತಾನೆ ಅವನು ಈ ದಾರವನ್ನು ಗಟ್ಟಿಯಾಗಿ ಹಿಡ್ಕೊಂಡು ದಾರವನ್ನು ಬಿಚ್ಚಿ ಧ್ವಜವನ್ನು ಆರಿಸಲಿಕ್ಕೆ ಅನುವು ಮಾಡಿಕೊಡ್ಬೇಕು. ಅನುವು ಮಾಡಿಕೊಟ್ಟ ನಂತರದಲ್ಲಿ ಧ್ವಜಾರೋಹಣ ಅವರು ಏನು ದಾರವನ್ನು ಹೇಳಿದ್ದಾರೆ, ಧ್ವಜಾರೋಹಣ ಆಗ್ತದೆ. ಇನ್ನೊಂದು ತಪ್ಪನ್ನು ನಾವು ನೋಡ್ತೇವೆ ಅಂತ ಹೇಳಿದ್ರೆ ಧ್ವಜಾರೋಹಣ ಆಗ್ತಾ ಇದ್ದಾಗೆ ಚಪ್ಪಾಳೆಯನ್ನು ಹೊಡೆಯುವಂಥದ್ದು. ಇದು ರಾಂಗ್. ಯಾಕೆಂತಂದ್ರೆ ಅಲ್ಲಿ ಧ್ವಜಾರೋಹಣ ಆಗ್ತಾ ಇದ್ದ ಹಾಗೆ ರಾಷ್ಟ್ರೀಯ ಸಲಾಮಿ ಸ್ಟಾರ್ಟ್ ಏನೋ ಜನಗಣಮನ ಸ್ಟಾರ್ಟ್ ಆಗಬೇಕು. ಅಲ್ಲಿ ಯಾವುದೇ ರೀತಿಯಲ್ಲಿ ಚಪ್ಪಾಳೆಗೆ ಅವಕಾಶ ಇರುವುದಿಲ್ಲ. ಕೆಲವು ಕಡೆ ಚಪ್ಪಾಳೆ ಹೊಡಿತಾರೆ, ಕೆಲವು ಕಡೆ ಪಟಾಕಿ ಹೊಡಿತಾರೆ, ಅದಕ್ಕೆಲ್ಲ ಅವಕಾಶನೇ ಇರುವುದಿಲ್ಲ. ಯಾಕಂತಂದ್ರೆ ಎಲ್ಲರೂ ಅಟೆನ್ಷನ್ ಸ್ಥಿತಿಯಲ್ಲಿ ಇರಬೇಕು. ಚಪ್ಪಾಳೆ ಹೊಡೆದು ಅಟೆನ್ಷನ್ ಸ್ಥಿತಿ ಆಗಿರುವುದಿಲ್ಲ. ಏನಿದ್ರು ಸೆಲ್ಯೂಟ್ ಮೂಲಕ ನಾವು ಇದನ್ನ ಗೌರವವನ್ನು ನೀಡಬೇಕು, ರಾಷ್ಟ್ರಗೀತೆಯನ್ನು ಹೇಳಬೇಕು. ಇಲ್ಲಿ ಧ್ವಜನಿಯಾದಂಥವನು ಒಂದು ರಾಷ್ಟ್ರಗೀತೆಯನ್ನು ಹೇಳ್ತಾ ಅವನು ತನ್ನ ಕೆಲಸವನ್ನು ಮಾಡಬಹುದು. ಇನ್ನೊಂದು ರಾಷ್ಟ್ರಗೀತೆಯ ಮುಗಿಯುವ ತನಕ ಅವನು ಈ ರೀತಿಯಾಗಿ ನಿಂತಿರಬೇಕು. ದಾರವನ್ನ ಕಟ್ಟಾಗಿರುವುದಿಲ್ಲ, ಧ್ವಜ ಅರಳಿರ್ತದೆ. ಮೇಲ್ಗಡೆ ಇರುವಾಗೆ ವ್ಯವಸ್ಥಿತವಾಗಿ ಕೈಯಲ್ಲಿ ಹಿಡಿದುಕೊಂಡು ಸೈನಿಕರನ್ನು ಹೊಡೆದು ನಿಲ್ಬಹುದು, ಅಥವಾ ತಾನು ತನ್ನ ಕೆಲಸವನ್ನು ಮಾಡಿಕೊಂಡು ಈ ರೀತಿಯಾಗಿ ನಿಲ್ಬಹುದು. ಆದರೆ ಇದನ್ನು ಹಿಡ್ಕೊಂಡು ನಿಂತು ರಾಷ್ಟ್ರಗೀತೆಯನ್ನು ಹೇಳುವುದು ಬಹಳ ಉತ್ತಮವಾದ. ಮುಗಿದ ನಂತರದಲ್ಲಿ ಇದನ್ನ ಇದೇ ರೀತಿ ತ್ರೀ ಸ್ಟೆಪ್ ನಲ್ಲಿ ಕಟ್ಟುವಂಥದ್ದು. ಕಟ್ಟಿ ಆದ ನಂತರದಲ್ಲಿ ಕೂಡ ಒಂದು ಸೆಲ್ಯೂಟನ್ನು ಹೊಡೆದು ಕಟ್ಟೆಯಿಂದ ಕೆಳಗೆ ಇಳಿಯುವಂಥದ್ದು. ಅವನ ಕೆಲಸ ಇದಿಷ್ಟು ಧ್ವಜನೆಯ ಕೆಲಸ ಆಗಿರುತ್ತೆ. ಬಿಗಿಯಾಗಿ ಏನು ಇದು ಕಟ್ಟಬೇಕಾದ್ರೆ ಬಹಳ ಏನು ಹುಕ್ಕಿರ್ತದೆ, ಅದು ಹುಕ್ಕಿನ ತುದಿಯವರೆಗೂ ಏನು ಈ ಬೆಣೆ ಏನು ಕಟ್ಟಿಗೆಯ ಬೆಣೆ ಇದೆ, ಅದು ಹುಕ್ಕಿನ ತುದಿಗೆ ಇರಬೇಕು. ಕೆಲವೊಮ್ಮೆ ಗಡಬಡಿಲಿ ಏನಾಗಿರ್ತದೆ, ಹುಕ್ಕಿನಿಂದ ಸ್ವಲ್ಪ ಒಂದು 2 ಇಂಚು 3 ಇಂಚು ಕೆಳಗಿರ್ತದೆ, ಇರಬಾರ್ದು. ಏನಿದ್ರು ತುದಿಯಲ್ಲೇ ಇರಬೇಕು. ಆ ರೀತಿಯಲ್ಲೇ ಅವನು ವ್ಯವಸ್ಥೆ ಮಾಡಿಕೊಂಡು 3 ಗಂಟೆ ಅನ್ನ ಹಾಕಿ ಇಡಬೇಕು. ಆದಷ್ಟು ಕೆಳಗೆ ತರುವ ಅವಶ್ಯಕತೆ ಇಲ್ಲ. ಇದು ನಮ್ಮ ಎದೆಯ ಮಟ್ಟದಲ್ಲಿ ಮೊದಲನೇ ಗಂಟೆ ಇದೆ. ನಮ್ಮ ಏನು ಧ್ವಜನಿ ಅಂತೇಳಿ ಏನು ಸ್ಥಾನದಲ್ಲಿ ನಿಂತಿರ್ತಾನೋ ಅವನು ಬಹಳ ಒಂದು ಜಾಗೃತಿಯಲ್ಲಿರಬೇಕು. ಅವ್ರು ಎಂಥವರೇ ಇರ್ಬೋದು ಧ್ವಜಾರೋಹಣ ಮಾಡುವಂಥವ್ರು. ಈ ದಾರವನ್ನು ಮಾತ್ರ ಯಾವುದೇ ಕಾರಣಕ್ಕೆ ಅವರ ಕೈಯಲ್ಲಿ ಕೊಡಬಾರ್ದು. ಅಂದ್ರೆ ಅವರಿಗಿನ್ನೂ ಸಾಕಷ್ಟು ಜ್ಞಾನ ಇದೆ ಅದ್ರ ಬಗ್ಗೆ. ಸರ್ ಇದನ್ನ ಟೈಟ್ ಆಗಿ ಹಿಡ್ಕೊಳ್ಳಿ, ಇದನ್ನ ಎಳಿರಿ, ನಿಮ್ಮ ಬಲಗೈಯಲ್ಲಿರ್ತಕ್ಕಂಥ ದಾರವನ್ನು ಎಳಿರಿ, ಎಡಗೈಲಿರೋದನ್ನ ಟೈಟ್ ಆಗಿ ಹಿಡ್ಕೊಳ್ಳಿ ಅಂತ ಅವರಿಗೆ ನಿದರ್ಶನ ಕೊಡ್ಬೋದು.
ಇಲ್ಲ ಬೇಡ, ನೀವು ಇದನ್ನ ಟೈಟ್ ಆಗಿ ಹಿಡ್ಕೊಳ್ಳಿ, ಅವ್ರಿಗೆ ಈ ದಾರವನ್ನು ಕೊಡಿ. ಪಂಚಾಯತ್ ಅಧ್ಯಕ್ಷರು ಇರ್ತಾರೆ, ನೀವೇ ಹಿಡ್ಕೊಳ್ಳಿ, ನೀವು ಹಿಡ್ಕೊಳ್ಳಿ, ಏನ್ ತೊಂದರೆ ಇಲ್ಲ. ಆಫೀಸರ್ಸ್ ತೊಂದರೆ ಇಲ್ಲ, ಆಫೀಸರ್ಸ್ ಹೇಳಿ 2 ದಾರ ಅವ್ರು ಇಟ್ಕೊಂಡು ಅವರೇ ಮಾಡಿ. ಅಂದ್ರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರೆಲ್ಲ ಅವರೇ ಧ್ವಜಾರೋಹಣ ಮಾಡೋದಿದ್ರೆ ಅವರಿಗೆ ಹೆಚ್ಚಿನ ಅದ್ರ ಬಗ್ಗೆ ತಿಳುವಳಿಕೆ ಇರುವುದಿಲ್ಲ. ಒಂದು ದಾರ ಮಾತ್ರ ಒಂದು ದಾರ ಕೊಟ್ಬಿಟ್ರೆ ಇನ್ನೊಂದು ದಾರ ಕೊಟ್ಟರೆ ಏನಾಗ್ತದೆ, ಅಕಸ್ಮಾತ್ ಅವರು ಉಲ್ಟಾ ಹೇಳಿದ್ರೆ ತಿಳ್ಕೊಳ್ಳಿ, ಸಮೇತ ಅದು ಕಿತ್ತು ಹೋಗಿ ಕೆಳಗಡೆ ಬೀಳುವ ಸಾಧ್ಯತೆ ಉಂಟು, ಅಥವಾ ಹುಕ್ಕಿನಿಂದ ಕೆಳಗಡೆ ಬರ್ತದೆ ಈ ಕಡೆ ಹೋಗುವ ಸಾಧ್ಯತೆ ಇರ್ತದೆ, ಅದರಲ್ಲಿ ಟೈಟ್ ಇರ್ತದೆ. ಇಲ್ಲ ಧ್ವಜಾರೋಹಣ ಪಲಕೆಯಿಂದ ಮಾಡೋದು ಹೇಗೆ ಸಾಧನ ಮಾಡಿದ್ರೆ ಒಳ್ಳೆಯದು, ತೊಂದರೆ ಇಲ್ಲ, ಏನಿಲ್ಲ. ಅವ್ರು ನೋಡಿ ಒಳ್ಳೆ ನಿಂತ್ಕೊಳ್ಬೋದು ಹಾಗೆ. ಇಷ್ಟಾದ ನಂತರದಲ್ಲಿ ಧ್ವಜ ಅರಳ್ತಾ ಇದ್ದ ಹಾಗೆ ಕೊಡ್ಬೇಕು. ಧ್ವಜ ಅರಳ್ತಾ ಇದ್ದ ಹಾಗೆ ರಾಷ್ಟ್ರೀಯ ಸಲಾಮಿಗೆ ಸಲಾಮಿ ಸರಿಡು ಜನಗಣಮನವನ್ನು ಸ್ಟಾರ್ಟ್ ಮಾಡಬೇಕು. ಅಲ್ಲಿ ಧ್ವಜ ಏನು ದಾರ ಬಿಚ್ಚಿದ ತಕ್ಷಣದಲ್ಲಿ ಧ್ವಜಿನಿ ಆದವರ ಆರ್ಡರ್ ಇರ್ತದೆ, ಅದು ರಾಷ್ಟ್ರೀಯ ಸಲಾಮಿಗೆ ಸಲಾಮಿ ಎಲ್ಲರೂ ಎದ್ದು ನಿಂತು ರಾಷ್ಟ್ರ ಗೀತೆಯನ್ನು ಹೇಳ್ತಾ ರಾಷ್ಟ್ರಗೀತೆ ಸಾಧನದಲ್ಲಿ ನಿಂತ್ಕೊಂಡು ರಾಷ್ಟ್ರಗೀತೆಯನ್ನು ಹೇಳಬೇಕು ಮತ್ತು ಸಲ್ಯೂಟ್ ಅನ್ನು ಹೊಡೆಯುವಂಥದ್ದು. ಕೆಲವರು ನೋಡ್ತಿರ್ತಾರೆ, ಧ್ವಜವನ್ನು ನೋಡ್ತಿರ್ತಾರೆ, ಅದರ ಅವಶ್ಯಕತೆ ಇಲ್ಲ. ನಾವು ಪ್ರೈಮರಿ ಸ್ಕೂಲಲ್ಲೆಲ್ಲ ಹೋಗ್ಬೇಕಾದ್ರೆ ಸಲ್ಯೂಟ್ ಅನ್ನು ಬಿಡುವಂಥದ್ದು. ಧ್ವಜನಿ ಆದವರು ನಂತರ ಇದನ್ನು ಕಟ್ಟಬಹುದು. ನೆಕ್ಸ್ಟ್ ಈಗ ಆರ್ಡರ್ ಯಾವ್ದು ಬರ್ತದೆ ಅಂದ್ರೆ ಕಟ್ತಾ ಇದ್ದಾರೆ, ಯಾವ್ದು ಆರ್ಡರ್ ಬರ್ತದೆ ಅಂದ್ರೆ ಧ್ವಜಗೀತ್ ಶುರು ಬರ್ತದೆ. ನೆಕ್ಸ್ಟ್ ಫಸ್ಟ್ ಒಂದೇ ಮಾತ್ರ ಮುಗಿದೇ ಬಂದಿತ್ತಲ್ಲ, ಈಗ ರಾಷ್ಟ್ರಗೀತೆ ಮುಗೀತು. ಈಗ ರಾಷ್ಟ್ರಗೀತೆ ಮುಗಿದ ತಕ್ಷಣದಲ್ಲಿ ಧ್ವಜಗೀತ್ ಶುರು ಅದಕ್ಕೆ ಸಲ್ಯೂಟ್ ಇಲ್ಲ, ಧ್ವಜಗೀತ್ ಹಾಡ್ತಾರೆ. ಝಂಡಾ ಉಚ್ಚಾರಣೆ ಹಮಾರ ಗೊತ್ತುಂಟಲ್ಲ ನಿಮಗೆ, ಅದು ಹಾಡ್ತಾರೆ. ಅದು ಹಾಡಾದ ನಂತರ ನೀವು ನಂತರ ಇಲ್ಲಿ ವಿಶ್ರಾಮ ಕೊಡಬೇಕು. ಎಲ್ಲರಿಗೂ ವಿಶ್ರಾಮ ಕೊಟ್ಟ ಆದ ನಂತರ ಏನು ಧ್ವಜಾರೋಹಣ ಮಾಡಿದ್ದಾರೋ ಅವರು ಭಾಷಣ ಮಾಡುವುದು ಅಷ್ಟು ಉಚಿತ ಅಲ್ಲ. ಏನ್ ಮಾಡಬೇಕು ಅಂದ್ರೆ ಇದರಲ್ಲಿ ಶುಭ ಸಂದೇಶವನ್ನ, ರಾಷ್ಟ್ರೀಯ ಶುಭ ಸಂದೇಶವನ್ನ ನೀಡುವುದು ಅಂತ ಒಂದು ಭಾಷಣ ಅಂತ ಎಲ್ಲರೂ ಪ್ರಸ್ತಾವ ಇಲ್ಲ. ಏನ್ ಮಾಡ್ತಾರೆ ಒಂದೂವರೆ ತಾಸು ಭಾಷಣ ಮಾಡಿ ಪಾಪ ಇದೆಲ್ಲ ಈ ರಾಷ್ಟ್ರಧ್ವಜಕ್ಕೆ ಬೇಜಾರು ಬಂದು ಹೋಗ್ತದೆ, ನಾನು ಮಾಡ್ಬಿಡ್ತಾರೆ. ಹಾಗೆ ಮಾಡುವಾಗ ನಾವು ಅವರು ಶುಭ ಸಂದೇಶ ನೀಡಬೇಕು. ಇಂಥ ಇಷ್ಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳನ್ನು ಮನಪೂರ್ವಕವೆಲ್ಲರಿಗೂ ಹೇಳ್ತಾ ಇದ್ದೇನೆ. ಎಲ್ಲರಿಗೂ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು. ಇಷ್ಟು ಹೇಳಿದ್ರೆ ಒಳ್ಳೆಯದು, ಅವ್ರು ಹೇಳ್ಬೇಕಾಯ್ತಲ್ಲ, ನಮ್ಮ ಮಾತು ಕೇಳಿದ್ರ ಇಲ್ಲ. ಶುಭಾಶಯಗಳು ಮಾಡಬೇಕು. ಧ್ವಜಾರೋಹಣ ಮಾಡಿದ್ದಾರೆ, ಇದು ಧ್ವಜಾರೋಹಿಸುವುದು, ರೋಹಣ ಮಾಡಿದ್ದಾರೆ. ಶೀಘ್ರ ಬೇಗ ಧ್ವಜ ಅವರು ರೋಹಣ ಮಾಡಬೇಕು. ಅವರೋಹಣ ಮಾಡಬೇಕಾದ್ರೆ ನೋಡಿ ಹೇಳ್ತೀನಿ ನಿಧಾನವಾಗಿ, ರಾಷ್ಟ್ರಗೀತೆ ಮುಗಿಯುವುದರೊಳಗೆ ಆ ಒಂದು ಧ್ವಜ ಏನಿದೆಯೋ ಧ್ವಜನಿಯ ಹೆಗಲ ಮೇಲೆ ಇರಬೇಕು, ಬಲ ಹೆಗಲ ಮೇಲೆ ಇರಬೇಕು. ರಾಷ್ಟ್ರಧ್ವಜ ರಾಷ್ಟ್ರಗೀತೆ ಮುಗಿದು ಹಾಗಾದ್ರೆ ಅರ್ಧ ರಾಷ್ಟ್ರಗೀತೆ ಆದ್ಮೇಲೆ ಮುಗಿತಾ ಇರಬೇಕಾದ್ರೆ ಅಷ್ಟು ಹಾಗೆ ಮಾಡಿ ನಿಧಾನ ಇಳಿಸ್ತಾ ಇರಬೇಕು. ನೋಡಿ ಅವ್ರು ರಾಷ್ಟ್ರಗೀತೆ ಹೇಳ್ತಾರೆ, ರಾಷ್ಟ್ರಗೀತೆ ಹೇಳ್ತಾ ಇದ್ದಾರೆ ಅಂತ ಅಂದುಕೊಳ್ಳಿ, ಜನಗಣಮನ ಹೇಳ್ತಾ ಇದ್ದಾರೆ. ಆವಾಗ ಹೇಗೆ ಇಳಿಸ್ಬೇಕು, ಹೀಗೆ ನಿಧಾನವಾಗಿ ಎತ್ತರ ಇಳಿಸ್ಬೇಕು. ಕೆಳಗಡೆ ಬಂತು. ಈಗ ಧ್ವಜನಿ ಏನ್ ಕೆಲಸ ಮಾಡ್ತಾ ಇದ್ದಾರೆ ನೋಡಿ, ಅವರು ಧ್ವಜನಿ ಮಾಡ್ತಾ ಇರೋ ಕೆಲಸ ನೋಡಿ, ನಾನೆಲ್ಲ ಇಳಿಸಿ ಕೊಟ್ಟೆ. ಈಗ ನನ್ನ ಕೆಲಸ ಮುಗೀತು. ಧ್ವಜಾರೋಹಣ ಮಾಡೋರ್ದು ಏನು ತಹಶೀಲ್ದಾರ್ ಇದ್ದಾರೆ ಅಥವಾ ಬೇರೆ ಏನಾದರೂ ಆಫೀಸರ್ಸ್ ಇದ್ದಾರೆ, ಅವ್ರ ಕೆಲಸ ಮುಗೀತು. ಅವರು ಹಿಂದುಗಡೆ ಹೋಗಿ ನಿಲ್ತಾರೆ, ರಾಷ್ಟ್ರಗೀತೆ ಮುಗಿದಿದೆ. ಮುಗಿದಾದ ನಂತರ ಅವ್ರು ಹೆಗಲ ಮೇಲೆ ಹಾಕೊಂಡು ಒಂದೇ ಮಾತರಕ್ಕೆ ಶುರು ಅಂತ ಕೊಡ್ತಾರೆ. ಲಾಸ್ಟ್ಗೆ ಮತ್ತೆ ಪುನಃ ಒಂದೇ ಮಾತರದಿಂದ ಹಾಡಬೇಕು. ಅದರ ನಂತರ ಅವ್ರ ಹೆಗಲ ಮೇಲೆ ಹಾಕಿ ಹೋಲ್ಡ್ ಮಾಡಿ, ಅದೆಲ್ಲ ಕೆಲವು ಇರ್ತದೆ, ಅದು ಬೇಡ, ಅದೆಲ್ಲ ಮಾಡುವ ಅಗತ್ಯ ಇಲ್ಲ. ಬೇರೆ ಬೇರೆ ಕಡೆ ಹೊಂಟೋದು ಅದರ ಅಗತ್ಯ ಇಲ್ಲ. ಅದನ್ನು ಅವರು ಸಂರಕ್ಷಣೆ ಮಾಡಿ ಧ್ವಜನೆ ಇಟ್ಕೊಳ್ತಾರೆ, ಸಲಗಾಯಿಗೆ ಇಟ್ಕೊಂಡು ಉಳಿದ ಎಲ್ಲ ಆರ್ಡರ್ಗಳನ್ನು ಅವರು ಕೊಡ್ತಾರೆ, ಡಿಸ್ಪೋಸಲ್ ಕೊಡ್ತಾರೆ. ಇಲ್ಲೂ ಕೂಡ ಧ್ವಜ ಅವರೋಹಣ ಮಾಡಬಹುದು, ಮಾತಾಡಬಹುದು, ದೇಶದ ಬಗ್ಗೆ ಮಾತಾಡಬಹುದು, ಏನು ಮಾತಾಡಬಹುದು, ದೇಶದ ಬಗ್ಗೆ ಮಾತನಾಡಬಹುದು, ದೇಶದ ಬಗ್ಗೆ ಮಾತನಾಡಬಹುದು ಮಾಡಿ ಕಾರ್ಯಕ್ರಮ ಅಲ್ಲಿಗೆ ಡಿಸ್ಕಸ್ ಇರಬೇಕು. ಡಿಸ್ಕಸ್ ಅಂದ್ರೆ ವಿಸರ್ಜನೆ ಕೊಟ್ಟಂದ್ರ ಹೀಗೆ ಅರ್ಧಕ್ಕೆ ಇಳಿಸ್ಬೇಕು. ಅರ್ಧಕ್ಕೆ ಏರಿಸುದು ಎಲ್ಲೂ ಇಲ್ಲ, ಏರಿಸಬಾರ್ದು. ಧಾರವಾಡ ಮಾಡಬೇಕು, ಅರ್ಧಕ್ಕೆ ಇಳಿಸ್ಬೇಕು. ಗೊತ್ತಾಯ್ತಾ?
ಇದಿಷ್ಟು ಧ್ವಜಾರೋಹಣ ಕಾರ್ಯಕ್ರಮ ಆಯಿತು. ಧ್ವಜಾರೋಹಣ ಆದ ನಂತರ ಕಥೆ ಏನು? ಧ್ವಜರಕ್ಷಕಂತ ಒಬ್ಬರು ಇದ್ದಾರಲ್ಲ, ಅವ್ರ ರಕ್ಷಣೆ ಮಾಡಬೇಕು. बलि बलि जाओ, आओ प्यारे वीरों आओ, देश धर्म पर बलि बलि जाओ। आओ प्यारे वीरों आओ, देश धर्म पर बलि बलि जाओ। एक साथ सब मिलकर गाओ, प्यारा भारत देश हमारा। विजयी विश्व तिरंगा प्यारा, झंडा ऊंचा रहे हमारा। विजयी विश्व तिरंगा प्यारा, झंडा ऊंचा रहे हमारा। विजयी विश्व तिरंगा प्यारा, झंडा ऊंचा रहे हमारा। शान न इसकी जाने पाए, चाहे जान भले ही जाए। शान न इसकी जाने पाए, चाहे जान भले ही जाए। शान न इसकी जाने पाए, चाहे जान भले ही जाए। सत्य की विजय कर दिखलाए, तब हो वे प्रण पूर्ण हमारा। विजयी विश्व तिरंगा प्यारा, झंडा ऊंचा रहे 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 हमारा। विश्व तिरंगा प्यारा, झंडा ऊंचा रहे हमारा। विजयी विश्व तिरंगा प्यारा, झंडा ऊंचा रहे हमारा। सदा शक्ति बरसाने वाला, प्रेम सुधा बरसाने वाला, वीरों को हर्षाने वाला। मातृभूमि का तन मन सारा। विजयी विश्व तिरंगा प्यारा, झंडा ऊंचा रहे हमारा। विजयी विश्व तिरंगा प्यारा, झंडा ऊंचा रहे हमारा। बलि बलि जाओ, आओ प्यारे वीरों आओ, देश धर्म पर बलि बलि जाओ। आओ प्यारे वीरों आओ, देश धर्म पर बलि बलि जाओ।
साथ सब मिलकर गाओ, प्यारा भारत देश हमारा। विजयी विश्व तिरंगा प्यारा, झंडा ऊंचा रहे हमारा। विजयी विश्व तिरंगा प्यारा, झंडा ऊंचा रहे हमारा। विजयी विश्व तिरंगा प्यारा, झंडा ऊंचा रहे हमारा। शान न इसकी जाने पाए, चाहे जान भले ही जाए। शान न इसकी जाने पाए, चाहे जान भले ही जाए। शान न इसकी जाने पाए, चाहे जान भले ही जाए। सत्य की विजय कर दिखलाए, तब होवे प्रण पूर्ण हमारा। विजयी विश्व तिरंगा प्यारा, झंडा ऊंचा रहे हमारा। विजयी विश्व